ಬೆಂಗಳೂರಿನ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಮತ್ತೊಮ್ಮೆ ನಾನು ನಿಮ್ಮ ಆಶೀರ್ವಾದ ಬಯಸಿದ್ದೇನೆ. ನನ್ನನ್ನು ನೀವು 4 ಬಾರಿ ಲೋಕಸಭೆಗೆ ಆರಿಸಿ ಕಳಿಸಿದ್ದೀರಿ. ನನ್ನ ಮೇಲೆ ನೀವು ಅಚಲ ವಿಶ್ವಾಸ ಇಟ್ಟಿದ್ದೀರಿ. ಬೇಷರತ್ತಾಗಿ ನನ್ನನ್ನು ಬೆಂಬಲಿಸಿದ್ದೀರಿ. ಅದೇ ವಿಶ್ವಾಸ ನಮ್ಮ ನೆಚ್ಚಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನನ್ನು ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ, ಸಂಸ್ಕೃತಿ, ಕ್ರೀಡೆ, ನಗರಾಭಿವೃದ್ಧಿ, ಬಡತನ ನಿರ್ಮೂಲನೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂಥ ಗುರುತರ ಸಚಿವ ಖಾತೆಗಳನ್ನು ನೀಡಿದ್ದು. ಈ ಎಲ್ಲ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ಜನಪರವಾಗಿ ನಿರ್ವಹಿಸಿದ್ದೇನೆ. ಬೆಂಗಳೂರಿನ ಶಕ್ತಿ ಸಾಮರ್ಥ್ಯವನ್ನು ದೇಶದ ಎದುರು ಬಿಂಬಿಸಿದ್ದೇನೆ. ಶಕ್ತಿಶಾಲಿ ಮತ್ತು ಸಮೃದ್ಧ ಭಾರತ ನಿರ್ಮಿಸುವುದೇ ಅಟಲ್ಜಿಯವರ ಕನಸಾಗಿತ್ತು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ನಗರವಾದ ಬೆಂಗಳೂರಿನ ಪ್ರತಿನಿಧಿಯಾಗಿ ಅಟಲ್ಜಿಯವರ ಹಾದಿಯಲ್ಲಿ ಮುನ್ನಡೆಯಲು ಸದಾ ಶ್ರಮಿಸಿದ್ದೇನೆ. ದುರದೃಷ್ಟವಶಾತ್ ಇಂದು ಭಾರತ ಆಂತರಿಕ ಆತಂಕಗಳು, ಆರ್ಥಿಕ ಮತ್ತು ಕೃಷಿ ಬಿಕ್ಕಟ್ಟು ಮತ್ತು ಆಡಳಿತದ ಬಿಕ್ಕಟ್ಟುಗಳಿಂದ ತತ್ತರಿಸಿದೆ. ಭಯೋತ್ಪಾದನೆ, ಬೆಲೆ ಏರಿಕೆಯಿಂದ ಜನಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ಭಾರತಕ್ಕೆ, ಕರ್ನಾಟಕಕ್ಕೆ ಮತ್ತು ನಮ್ಮೆಲ್ಲರ ಪ್ರೀತಿಯ ಬೆಂಗಳೂರಿನ ಅಭಿವೃದ್ಧಿಗೆ ಪರಿಹಾರ ಮತ್ತು ಏಕೈಕ ಆಶಾಕಿರಣ ಅಡ್ವಾಣಿಜಿಯವರ ಸಮರ್ಥ ನೇತೃತ್ವದ NDA ಮತ್ತು BJP. ಕೆಂಪೇಗೌಡರ ಕನಸಿನ, ವಿಶ್ವೇಶ್ವರಯ್ಯನವರ ನನಸಿನ ಬೆಂಗಳೂರಿನ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾಡು ನುಡಿಗಾಗಿ ನಿರಂತರ ಹೋರಾಡಿದ್ದೇನೆ. ನನ್ನನ್ನು ಮತ್ತೆ ಆಶೀರ್ವಾದಿಸಿ, ಆಯ್ಕೆ ಮಾಡಿ, ಈ ಸೇವೆ ಮುಂದುವರಿಸಲು ಅವಕಾಶ ಮಾಡಿಕೊಡಿ ಎಂಬುದೇ ನನ್ನ ವಿನಮ್ರ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.